ಕೇಳ್ಪಟ್ಟಿತ್ತು. ಅಲ್ಲಿ ಲೋಕಲ್ ನಾ ಇದ್ದಿದ್ದಂಗೆ ಸ್ವಲ್ಪ ಟೆರರಿಸ್ಟ್ ಆಕ್ಟಿವಿಟಿ ನಡೀತಾ ಇದೆ. ಕರೆಕ್ಟ್ ವಿಜಯ್ ಅವರೇ, ನೋಡಿ ಅದನ್ನ ನಾವು ಹೇಳ್ತಿರೋದು, ಗಣಿಗಾರಿಕೆ ಮತ್ತೆ ಅಲ್ಲಿ ಏನು ಭೂಮಿ ಕಾಡುಗಳ್ಳತನ ಇವೆಲ್ಲವನ್ನು ಕೂಡ ಸ್ಟಾಪ್ ಆಗಬೇಕು ಅಂತ. ಥ್ಯಾಂಕ್ ಯು. ಮುಂದಿನ ಕಾಲರ್ ಕೋಟೇಶ್ವರ ಅವರು ಕರೆ ಮಾಡಿದ್ದಾರೆ. ಕೋಟೇಶ್ವರ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ಕಸ್ತೂರಿ ರಂಗನ್ ವರದಿ ಜಾರಿ ಆಗಬೇಕಾ? ಜನರಿಗೆ ಒಳ್ಳೇದಾಗತ್ತಾ ಅಥವಾ ಬೇಡ ಅಂತೀರೋ? ಇಲ್ಲ ಮೇಡಮ್, ನೋಡಿ ಜಾರಿ ಆಗ್ಲೇಬೇಕಾಗ. ಜಾರಿ ಆದ್ರೆ ಒಳ್ಳೇದು, ಮುಂದಿನ ಪೀಳಿಗೆಗೆ ಅದು ಜಾರಿ ದೀಪ ಆಗುತ್ತೆ ಹೊರತು ಈಗ ಅಜೆಟ್ಗಳು ಅಲ್ಲಿ ಇಲ್ಲಿ ಎಲ್ಲ ಮಾಡ್ಕೊಂಡು ಹಾಳು ಮಾಡೋ ಬದಲು ಜಾರಿ ಆಗ್ಬೇಕು ಅಂತೀರಿ? ಜಾರಿ ಆಗ್ಬೇಕು ಮೇಡಮ್ ನೋಡಿ ಅದು. ರೈಟ್. ಈಗ ಅಲ್ಲಿನ ಸ್ಥಳೀಯರೇ ಬೇಡ ಅಂತಿದ್ದಾರೆ ಅನ್ನುವಂತ ಮಾತಿದೆ. ಇಲ್ಲ, ನಾವು ರೈತ ಸಂಘದಲ್ಲಿ ಇದೀವಿ, ನಾವು ಮನವರಿಕೆ ಮಾಡ್ತೇವೆ ನಮ್ಮ ರೈತರಿಗೆ. ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ನಾವು ಮಾಡ್ತೀವಿ. ಆಗ್ಬೇಕಾದ್ರೆ ಒಳ್ಳೇದು. ಅದು ತೊಂದರೆ ಏನಿಲ್ಲ, ಅಲ್ಲಿ ಇರೋ ಅಂತ ತೊಂದರೆ ಇಲ್ಲ. ಅದು ಒಳ್ಳೆ ಮುಂದೆ ಫ್ಯೂಚರ್ಗೆ ಒಳ್ಳೇದು, ಫ್ಯೂಚರ್ ಮಕ್ಕಳಿಗೆ. ನಿಜ ನಿಜ. ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬರೀ ಘೋಷವಾಕ್ಯದಲ್ಲಿ ಬರೆದ್ರೆ ಸಾಲದು, ಅದು ಪ್ರಾಕ್ಟಿಕಲಿಟಿಗೆ ಬರಬೇಕು ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದ ಕೋಟೇಶ್ವರ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಎಸ್, ನೋಡಿ ಉಡುಪಿಯಿಂದನೇ ಕರೆ ಮಾಡಿದ್ದಾರೆ ಶ್ರೀಕಾಂತ್ ಹೆಡ್ಯಾಳ ಅಂತ ಹೇಳಿ. ಇವರು ಕೂಡ ಈಗ ಈ ಕಸ್ತೂರಿ ರಂಗನ್ ವರದಿಯ ಡಿಸ್ಟಿಕ್ನವರು. ಶ್ರೀಕಂಠ ಅವರೇ, ನೋಡಿ ಕಾಡಿನ ಮಕ್ಕಳು ನಾವು, ನಮಗೂ ಪರಿಸರಕ್ಕೂ ಸಂಬಂಧ ಇದೆ. ಸೊ ನಾವು ಮುಂಚೆಯಿಂದನೂ ಕೂಡ ಜೀವಿಸ್ತಾ ಇದೀವಿ ಅಂತ ಹೇಳ್ಕೊಂಡ್ ಬರ್ತಿರೋ ಒಂದ್ ಕಡೆ ಸ್ಥಳೀಯರು, ಮತ್ತೊಂದ್ ಕಡೆ ಪರಿಸರ ಉಳಿವಿಗಾಗಿ ಪರಿಸರ ಪ್ರೇಮಿಗಳು ಮತ್ತು ಕಸ್ತೂರಿ ರಂಗನ್ ವರದಿ ಜಾರಿ ಆಗ್ಲೇಬೇಕು ಅಂತ ಹೇಳಿ ಏನ್ ಹೇಳ್ತೀರಿ? ಅಲ್ಲ ಸರ್, ಪರಿಸರ ಉಳಿಬೇಕು ಸರಿ, ಅದು ಸಹಜವಾಗಿ ಕೃಷಿಕರ ಹತ್ರ ಇದೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಕೃಷಿಕರು ತನ್ನ ಜಮೀನುಗಳಲ್ಲಿ ಎಲ್ಲಾ ರೀತಿಯಲ್ಲ ಮರ ಗಿಡಗಳನ್ನು ಬೆಳೆಸಿ ತನ್ನ ಕೃಷಿಯೊಂದಿಗೆ ಪಾಲನೆ ಪೋಷಣೆ ಮಾಡ್ಕೊಂಡು ಹೋಗಿದ್ದಾನೆ. ಇವತ್ತು ಕೃಷಿಕರಿಗಿದ್ದಂತ ಪರಿಸರ ಬಗ್ಗೆ ಕಾಳಜಿ ಬೇರೆ ಯಾವುದೋ ಅಲ್ಲಿ ಪರಿಸರವಾದಿಗಳಂತ ಹೇಳಿ ಅಲ್ಲಿ ಯಾವುದೋ ಸಿಟಿಯಲ್ಲೋ ಅಥವಾ ಅವ್ರ ಮಕ್ಕಳನ್ನ ವಿದೇಶದಲ್ಲೋ ವ್ಯಾಸಂಗ ಮಾಡಿ ಅವ್ರು ಪರಿಸರ ಬಗ್ಗೆ ಹೇಳ್ತಾರೆ. ಪರಿಸರ ಉಳಿಸಬೇಕಾದ್ರೆ ಹೇಗೆ ನಾವು ಜೊತೆಯಲ್ಲೇ ಬದುಕಬೇಕಲ್ಲ ಸರ? ಕರೆಕ್ಟ್. ನಾವು ಜೊತೆಯಲ್ಲೇ ಬದುಕಿ ಈ ಪರಿಸರವನ್ನು ಉಳಿಸಬೇಕು. ಹಾಗಂತ ಅಭಿವೃದ್ಧಿ ಕಡೆ ನಡೆಯುತ್ತಂತ ಈ ದೇಶದಲ್ಲಿ ಕೃಷಿಕನ್ ಮಾತ್ರ ನೀನ್ 25 ವರ್ಷ ಹಿಂದೆ ಹೋಗಿ ಬದುಕು, ನೀನು ಆದಿವಾಸಿಗಳ ತರ ಬದುಕು ಅನ್ನುವಂತದ್ದು ಹೇಳಿ ಅವರಿಗೆ ಬೇಕಾದಂತ ಅಭಿವೃದ್ಧಿ ಎಲ್ಲ ಏನ್ ಬೇಕೋ, ವಿದ್ಯುತ್ ಅಥವಾ ಅವನಿಗೆ ಮನೆ ನಿರ್ಮಾಣ, ರಸ್ತೆ ನಿರ್ಮಾಣ, ಬೇರೆ ಬೇರೆ ಸಲಹೆ ವ್ಯವಸ್ಥೆಗಳು ಇವತ್ತು ಅದು ಇಲ್ಲಿದ್ದಂಗ್ ಮಾಡಿ ಅವ ಏಕಾಂಗಿಯಾಗಿ ಹಳ್ಳಿಯಲ್ಲಿ ಅವ 25 ವರ್ಷದಿಂದ ಆದಿವಾಸಿಗಳು ಬದುಕದ ಹಾಗೆ ಬದುಕಬೇಕು ಅನ್ನುವಂಥದ್ದು ಒಂದು ಕಾನೂನು ಈಗ ಬರ್ತಾ ಇದೆ. ಕಸ್ತೂರಿ ರಂಗನ್ ಬರಲಿ ಅಡ್ಡಿಲ್ಲ, ಆದ್ರೆ ಕಸ್ತೂರಿ ರಂಗನ್ ಜೊತೆಯಲ್ಲಿ ಅಭಿವೃದ್ಧಿಗೆ ಯಾವುದು ಮಾರಕ ಆಗಬಾರ್ದು. ಇವತ್ತು ಸರ್ ನೋಡಿ, ಪಂಚಾಯತ್ ಸಿಗುವಂತ ಒಂದು ಎನ್ಒಸಿಗಳು ಇವತ್ತು ಜಿಲ್ಲಾ ಮಟ್ಟದಲ್ಲೂ ಮೈಸೂರಿನ ಯಾವುದೋ ಒಂದು ಪ್ರಾಧಿಕಾರಕ್ಕೆ ಹೋಗಿ ತರಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ, ಅಥವಾ ಬೆಂಗಳೂರು ಡೆಲ್ಲಿಯಿಂದ ತರಬೇಕಾದ ಪರಿಸ್ಥಿತಿ ಬರ್ತದೆ. ಇವರು ಹೇಳ್ತಾರೆ, ಸರ್ಕಾರದವರು ಹೇಳ್ತಾರೆ ಗ್ರಾಮ ಹಳ್ಳಿಯಿಂದ ದಿಲ್ಲಿವರೆಗೆ ಅಂತ ಹೇಳಿ. ಕರೆಕ್ಟ್ ಶ್ರೀಕಂಠ ಅವರೇ, ಕರೆಕ್ಟ್. ನೀವು ಹೇಳ್ತಾ ಇರೋದು ಕೂಡ ಹೌದು. ಕೃಷಿಕರು ಕೂಡ ಪರಿಸರ ಪ್ರೇಮಿಗಳೇ ಅನ್ನುವಂತ ನೀವು ಹೇಳ್ತಾ ಇದ್ದೀರಿ. ಅವರು ಪರಿಸರದ ಜೊತೆಗೆ ಬದುಕು ಬಂದವರು ಅಂತ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ರೈಟ್. ಮತ್ತೊಬ್ಬ ಕಾಲರ್ ಲಕ್ಷ್ಮಣ್ ಕರೆ ಮಾಡಿದ್ದಾರೆ. ಲಕ್ಷ್ಮಣ್ ಅವರೇ ನಮಸ್ತೆ, ಏನು ಹೇಳ್ತೀರಿ? ನಮಸ್ತೆ ಮೇಡಮ್, ನಮ್ ಕೊಪ್ಪದಿಂದ ಮಾತಾಡ್ತಿರೋದು. ಹೇಳಿ. ನಮ್ದಿಲ್ಲಿ ಆಕ್ಚುಲಿ ಇವ್ರು ಏನಂದ್ರೆ ಇವ್ರು ಸ್ಟಾರ್ಟ್ ಆದಾಗ ಇವರು ನಾವು ಸಣ್ಣವರು ಅವಾಗ ಇವ್ರು ಏನಾಗಿದೆ ಹೆಲಿಕಾಪ್ಟರ್ ಅಲ್ಲಿ ಸರ್ವೆ ಮಾಡ್ತಾರೆ. ನೀವೇನು ಅಪ್ ಟು ನೀವು 100 ಫೀಟ್ ಮೇಲೆ ಹೋದ್ರೆ ನಿಮಗೆ ಕಾರೇ ಕಾಣಿಸೋದು. ನೀವು ಅಡಿಕೆ ತೋಟ ಇರ್ಲಿ ಗೆದ್ದೆಯಲ್ಲಿ ಏನೇ ಆದ್ರೂ ಒಂದು ತೊಡಕಿದೆ. ಜಿಪಿಎಸ್ ಸರ್ವೆ ಮಾಡಿರೋದೇ ಈಗ ಇರುವಂತ ಅಡ್ಡಿ, ಜೊತೆಗೆ ಹೌದು ಮೇಡಮ್. ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಏನ್ ನಮ್ದು ಕಾಡು ಅಂತಾರೆ, ಅವ್ರದ್ದು ಕಾಡು ಏನೂ ಇಲ್ಲ, ಬರೀ ಅಕೇಶಿಯಾ ಕಾಡುಗಳಿರೋದು, ಲ್ಯಾಂಡ್ ಆಗಿರುವಂತದ್ದು. ಈಗ ಏನು ಉಳಿದಿದಾವೆ ಅಂದ್ರೆ ನಮ್ ತೋಟದ ತಲೆ ಅಂತ ಹೇಳ್ತೀವಿ, ಪಗರ್ಕಂಬ ಅಂತೀವಲ್ಲ, ಅಂತ ಕಾಡುಗಳನ್ನ ಉಳಿಸ್ಕೊಂಡಿದೀವಿ. ಮತ್ತೆ ಭೂತನ ಉತ್ತರ, ನಾಗರಬನ ಈ ತರದ ಮಾತ್ರ ಉಳ್ಕೊಂಡಿರೋದು. ಇವರು ಫಾರೆಸ್ಟ್ ಅವ್ರದ್ದು 90% ಏನಿಲ್ಲ, ಅಕೇಶಿಯಾ ಮಾತ್ರ ಉಳಿದಿರೋದು. ಇದೇನ ನಮ್ಗೆ ಇಲ್ಲಿ ಇರ್ಲಿಕ್ಕೆ ಬಿಡ್ತಿಲ್ಲ. ಇವ್ರು ಕಸ್ತೂರಿ ರಂಗನ್ ಮಾಡ್ಲಿಕ್ಕೆ ಕಾಡು ಉಳಿಸ್ಲಿ ಒಳ್ಳೇದೇ, ಆದ್ರೆ ನಮ್ಗೇನು ನಾವು 100 ವರ್ಷದಿಂದ ಇಲ್ಲಿ ಇದೀವಿ, ನಮ್ ತಂದೆ ತಾತದಿಂದ ಇಲ್ಲಿ ಪೆಸ್ಟಿಸೈಡ್ಸ್ ಹೊಡೆಯಂಗಿಲ್ಲ, ತೋಟಕ್ಕೆ ಗೆದ್ದೆಗಳಿಗೆ ಔಷಧಿ ಹೊಡೆಯಂಗಿಲ್ಲ, ಗೌರ್ಮೆಂಟ್ ಗೊಬ್ಬರ ಹಾಕಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ? ಇದು 100 ವರ್ಷದಿಂದ ಇದೀವಿ. ಈಗ ಬಂದು ನಾವು ಕಾಡು ಕಡ್ದು ಮಾಡಿದ್ದಲ್ಲ, ಇದು ಅವಾಗಿಂದ ಸ್ಯಾಂಕ್ಷನ್ ಆಗಿದೆ 62-63ರಿಂದ. ಇದು ನಮ್ಗೆ ಇಲ್ಲಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ, ಈ ತರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಏನೇ ಆದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮಸ್ಯೆ. ಒಂದು ದೇವಸ್ಥಾನಗಳಿಗೆ ಫಂಡ್ಸ್ ಬಂದ್ರು, ಗೌರ್ಮೆಂಟ್ ಫಂಡ್ಸ್ ಬರುತ್ತೆ, ತಾಲೂಕು ಆಫೀಸ್ ಬಂದು ಕೂತಿದೆ 5 ಲಕ್ಷ ರೂಪಾಯಿ. ಒಂದು ನಮ್ದು ಆಂಜನೇಯ ದೇವಸ್ಥಾನ ಅಂತಿದೆ, ಅವರಿಗೆ 90 ವರ್ಷ ವಯಸ್ಸವರಿಗೆ, ಅವ್ರ ಓಡಾಡಕ್ಕಾಗಲ್ಲ. ನಾನು ಓಡಾಡ್ತಾ ಇದ್ದೀನಿ, ನಮ್ಗೆ ಸ್ಯಾಂಕ್ಷನ್ ಮಾಡ್ಲಿಕ್ಕೆ NOC ಕೊಡ್ತಾ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಇದು 73ರಿಂದ ಇದೆ ದೇವಸ್ಥಾನ. ಈ ತರ ಸಮಸ್ಯೆಗಳು ಮಾಡ್ತಿದ್ದಾರೆ. ಇವು ನಮ್ಗೆ ಹೇಳ್ದೇನೆ ಸರ್ವೆ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಗೌರ್ಮೆಂಟ್ ಸರ್ವೆ, ಜಂಟಿ ಸರ್ವೆ ಆಗುವಾಗ ಸೆಕ್ಷನ್ 4 ಇಂದ ಸೆಕ್ಷನ್ 17 ಆಗುವಾಗ ಆಕ್ಚುಲಿ ಯಾರ್ಯಾರು ಖಾತೆದಾರ ಇದ್ದಾರೆ ಅವ್ರಿಗೆ ಇಂಟಿಮೇಷನ್ ಮಾಡ್ಬೇಕಿತ್ತು, ಯಾರಿಗೂ ಮಾಡಿಲ್ಲ ಇಲ್ಲಿ.
ನಿಜ ನಿಜ ನಿಜ. ಈ ತರ ಪ್ರಾಬ್ಲಮ್ಗಳು ಮಾಡಿದೆ. ನಮ್ಗೆ ಗೊತ್ತೇ ಇಲ್ಲ. 17 ಆದ್ಮೇಲೆ ಅವರಿಗೆ ನೋಟಿಸ್ ಬೋರ್ಡ್ ಹಾಕ್ಬೇಕಿತ್ತು, ಅವರು ಹಾಕಿಲ್ಲ. 4 ಆದ್ಮೇಲೆ ಆಲ್ ರೈಟ್ ಲಕ್ಷ್ಮಣ್ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ನಮ್ಗೆ ಬಂದಂತಹ ಕಾಲರ್ಸ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೀವಿ. ಯಾರು ಕೂಡ ಈ ಕಸ್ತೂರಿ ರಂಗನ್ ವರದಿ ಜಾರಿ ಆಗೋದ್ ಬೇಡ ಅನ್ನೋದನ್ನ ಯಾರು ಕೂಡ ಹೇಳಿಲ್ಲ. ಆಗ್ಲಿ ಕೆಲವೊಬ್ರು ಆಗ್ಲೇಬೇಕು ಅಂತ ಹೇಳಿದ್ರು, ಕೆಲವೊಬ್ರು ಹೇಳಿದ್ರು ಆಗ್ಲಿ. ಅದರಲ್ಲಿ ಇರುವಂತಹ ಒಂದಷ್ಟು ಫಾಲ್ಟ್ಸ್ ಇದೆಯಲ್ಲ ಅಥವಾ ತೊಂದರೆಗಳಿದೆಯಲ್ಲ, ಈ GPS ಸರ್ವೆ ಮಾಡಿರೋದು ಬಹಳ ದೊಡ್ಡ ತೊಂದರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ GPS ಸರ್ವೆ ಮಾಡಿರೋದ್ರಿಂದ ಅನೇಕ ಕಡೆಗಳಲ್ಲಿ ಈ ಗಡಿ ಭಾಗದಲ್ಲೇ ಒಂದಷ್ಟು ರಬ್ಬರ್, ಅಡಿಕೆ ಇದೆಲ್ಲವನ್ನು ಕೂಡ ಬೆಳೆದಿದ್ದಾರೆ. ಅಲ್ಲಿ ಈಗ ಕೃಷಿ ಚಟುವಟಿಕೆಗಳು ನಡೀತಾ ಇದೆ. ಈ ವರದಿ ಏನಾದ್ರೂ ಜಾರಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಯಂತ್ರೋಪಕರಣಗಳನ್ನ ಬಳಕೆ ಮಾಡಬಾರದು ಅನ್ನುವಂತ ರೂಲ್ಸ್ ಬಂದ್ಬಿಡುತ್ತೆ. ಅವರು ಹೇಗೆ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಅನ್ನುವಂತ ಗೊಂದಲ ಇದೆಲ್ಲವೂ ಕೂಡ ಇರೋದ್ರಿಂದ ಈ ವರದಿಯ ಬಗ್ಗೆ ಮತ್ತಷ್ಟು ಆತಂಕ ಇದೆ. ಅದರ ಜೊತೆಯಲ್ಲಿ ಮತ್ತೊಮ್ಮೆ ಇದನ್ನ ಪರಿಶೀಲನೆ ಮಾಡೋದು ಬಹಳ ಉತ್ತಮ ಅನ್ನೋದು ಮತ್ತೊಂದಷ್ಟು ಜನರೇ ಹೇಳ್ತಾ ಇರೋದು. ಹಾಗಾಗಿ ಏನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ಕೃಷಿ ಚಟುವಟಿಕೆಗಳಾಗ್ಲಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕೃಷಿ ಮತ್ತು ಜನರ ಬದುಕು ಕಾಡಿನ ಜೊತೆನೆ ಬಹಳ ಹೊಂದ್ಕೊಂಡಿರುತ್ತೆ. ಆದ್ರೆ ಅಲ್ಲೇನೋ ಈಗ ರೋಪ್ ಮಾಡ್ತೀನಿ ಅಂತ ಹೇಳಿ, ರೋಪ್ ವೇ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಗಣಿಗಾರಿಕೆ, ಮರಳು ದಂಧೆ, ಭೂಗಳ್ಳತನ, ಕ್ವಾರಿ ಕಲ್ಲು ಇದು ಮಾಡೋದು, ಇಂಥದ್ದೆಲ್ಲವನ್ನು ಕೂಡ ನಿಲ್ಲಿಸಲೇಬೇಕು. ಅದಕ್ಕೆ ಕಸ್ತೂರಿ ರಂಗನ್ ಯೋಜನೆ ಇದೆಯಲ್ಲ, ಈ ವರದಿ ಇದೆಯಲ್ಲ, ಇದು ಬಹಳ ಮುಖ್ಯ ಆಗುತ್ತೆ.